ಜಾತಿ ಗಣತಿ ವರದಿಗೆ ತಮ್ಮ ನಮ್ಮದು ಚರ್ಚೆ ಆಗಬೇಕು. ಫಸ್ಟು ಸುದೀರ್ಘ ಚರ್ಚೆ ಆಗಬೇಕು ಕ್ಯಾಬಿನೆಟ್ನಲ್ಲಿ, ಸದನ್ನಲ್ಲಿ, ಪಬ್ಲಿಕ್ದಲ್ಲಿ. ಆಮ್ಯಾಗ ಅದು ಇಂಪ್ಲಿಮೆಂಟು ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ. ಕಾಂಗ್ರೆಸ್ ಲೀಡರ್ಸ್ ಅದಕ್ಕೆ ಎಕ್ಸೆಪ್ಷನ್ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಈಗ ನಾಗರಾಜ್ ಯಾದವ್ ಅವರು ಹೇಳ್ಯಾರ, ಒಂದ ಕಾಸ್ಟಲ್ಲಿ ಇದ್ದಿದ್ದು ಗ್ರೂಪ್ಸ್ ಈಗ ಬೇರೆ ಬೇರೆ ಕಾಸ್ಟ್ ಸ್ಪ್ಲಿಟ್ ಮಾಡಿಬಿಟ್ಟವ್ರ ಅಂತ. ಅದರಲ್ಲಿ ಅದನ್ನೇ ಹೇಳಿದ್ರಲ್ಲ, ಸದನಲ್ಲಿ ಚರ್ಚೆ ಆಗಬೇಕಾದ್ರೆ ಅದಕ್ಕೆ ಹೇಳಿದ್ರು. ಯಾರ್ದು ಆತಂಕ ಇದೆ, ಸಮಸ್ಯೆ ಇದೆ, ಚರ್ಚೆ ಬಹಿರಂಗವಾಗಿ ಆಗಬೇಕು, ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು. ಈಗ ಸದನ ಕರಿಬೇಕು, ಸ್ಪೆಷಲ್ ಅಧಿವೇಶನ ಕರಿಬೇಕಂತ ಡಿಮಾಂಡ್ ಇದೆ ನಮ್ಮದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಸೊ ಯಾರಿಗೆ ಆತಂಕ ಇದೆ, ಡೌಟ್ಸ್ ಇದೆ, ಅದು ಕ್ಲಿಯರ್ ಮಾಡಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ. ಸರ್, ಸಿಎಂ ಅವರು ಹೋಮ್ವರ್ಕ್ ಕೊಟ್ಟಿದ್ರು ಎಲ್ಲ ಸಚಿವರುಗಳಿಗೆ ಜಾತಿ ಗಣತಿ ವಿಷಯವಾಗಿ. ತಮಗೂ ಕೂಡ ಒಂದು ಪುಸ್ತಕ ಬಂದಿದೆ ಸರ್, ಓದ್ಕೋತಾ ಇದ್ದಾರೆ ಅದನ್ನ. ಕೊಟ್ಟಿದ್ದಾರೆ, ನೋಡ್ತೀನಿ. ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ. 17 ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. DK ಶಿವಕುಮಾರ್ ಮನೆಯಲ್ಲಿ ಶಾಸಕರ ಸಭೆ ಕರೆದಿರೋದು ಇದು ಒಂದು ಎಲ್ಲೊಂದು ಕಡೆ ಸರ್ಕಾರದಲ್ಲಿ ಸಂಘರ್ಷಕ್ಕೆ ಕಾರಣ. ನೋಡಿ, ಆ ಸಮುದಾಯದ ಮುಖಂಡರವರು, ಅದೇ ಹೇಳಿದ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರವರು ಸುಮಾರು 35 ಜನ ಶಾಸಕರಿದ್ದಾರೆ. ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ. ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದ್ದೀವಲ್ಲ, ಸದನಲ್ಲಿ ಚರ್ಚೆ ಆಗಬೇಕಂತ. ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ? ಸದನ್ನಲ್ಲಿ ಒಂದು 3-4 ದಿವಸ ಸ್ಪೆಷಲ್ ಅದಕ್ಕೆ ಹೇಳಬೇಕು, ಬೇರೆ ಏನು ಸಬ್ಜೆಕ್ಟ್ ತೊಗೋಬಾರ್ದು. ಯಾರು ಏನು ಬೇಕು ಮಾತಾಡಲಿಕ್ಕೆ ಅವಕಾಶ ಇದೆ ಮಾತಾಡಲಿ, ತಪ್ಪಿದೆ ಅಂದರೆ ತಪ್ಪು ಹೇಳಿ, ಸರಿ ಇದ್ರೆ ಸರಿ ಹೇಳಿ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ. ನಾಳೆ ಬಿಜೆಪಿ ಜನಾಕ್ರೋಶ ಸಮಾವೇಶನ ಬೆಳಗಾವಿಯಿಂದ ಪ್ರಾರಂಭ ಮಾಡ್ತಾ ಇದೆ. ವಿಶ್ವಾಸ ತಗೊಂಡು ಈಗ ಜಾತಿ ಗಣತಿ ಇಂಪ್ಲಿಮೆಂಟ್ ಮಾಡಬೇಕು. ಅದೆಲ್ಲರೂ ವಿಶ್ವಾಸ ತೆಗೆದುಕೊಂಡೇ ಅದು ಮಾಡಬೇಕಾದಂಥ ಅನಿವಾರ್ಯತೆ ಸರ್ಕಾರದ ಮೇಲೆ ಇದೆ. ಆಯ್ತು ಅಂತ ಹೇಳಿದಲ್ಲ, ಅದನ್ನು ಸೇರಿಸಿಲ್ಲ. ಅದು ಪೆಟ್ರೋಲು ಅದನ್ನ ಸೇರಿಸೇ ಮಾಡ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಅವ್ರೇನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು, ಅದನ್ನು ಸೇರಿಸಿದ್ರೆ ನಮ್ಗೆ ಈಜಿ ಆಗ್ತದೆ. ಏನ್ ಹೇಳ್ತಾ ಇದ್ರು ಸರ್ ಅವರು, ಸೆಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಅವರು ಅದನ್ನ ಹೆಚ್ಚು ಮಾಡಿದ್ದಾರೆ. ಅವ್ರು ಅದು ಒಂದು ಮಾಡಿರ್ಬೋದ್ರೆ, ಪೆಟ್ರೋಲ್ ಬೆಲೆ, ಡೀಸೆಲು, ಗ್ಯಾಸು, ಇನ್ನೂ ಬೇರೆ ಬೇರೆ ಅವ್ರ ಕಡೆನೂ ಇದೆಯಲ್ಲ, ಅವರು ಮಾಡಿದ್ದಾರೆ. ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ಸಿಂದ ಮಾಡೋದು ತಪ್ತೈತೆ, ಅದು ನಾವು ಸ್ಟ್ರೈಕ್ ಮಾಡೋದು ತಪ್ತೈತಿ. ಎರಡೂ ಕೂಡ ಮಿಕ್ಸ್ ಮಾಡಿದ್ರೆ ಒಳ್ಳೇದಾದ್ರು. ಸರ್, ಜನ ಆಕ್ರೋಶ ಆಂದೋಲನ ಕಾಂಗ್ರೆಸ್ನು ಮಾಡ್ತಾ ಇದೆ, JDS ಮಾಡ್ತಾ ಇದೆ, ಬಿಜೆಪಿನೂ ಮಾಡ್ತಾ ಇದೆ. ಯಾರು ಆಕ್ರೋಶ ತೋರಿಸ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಜನತೆಗೆ. ಜನ ಏನು ಆಕ್ರೋಶ ಇಲ್ಲ, ನಾವೇ ಆಕ್ರೋಶ ಆಗಿದ್ದೀವಿ. ಸೊ ಒಂದು ವೇಳೆ ಸರಿ ಇದ್ದರೆ ಮಾಡಲೇಬೇಕು, ಅನಿವಾರ್ಯತೆ ಮಾಡಬೇಕಾಗ್ತದೆ. ಮಾಡಲೇಬೇಕಂತ ಅನಿವಾರ್ಯತೆ ಮಾಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು BJP ಅನಾವಶ್ಯಕ ಮಾಡಿದ್ರೆ ಅದಕ್ಕೆ ವಿರೋಧ ಆಗಬೇಕನ್ನೋದು ನಮ್ಮ ವಾದ, ಅನಿಸಿಕೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ಯಾವಾಗ ಅಂತ ಹೇಳ್ತಾರೆ? ಉದ್ಘಾಟನೆ ಎಲ್ಲ ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ವಿ, ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ. ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ. ಈಗ ಹಂತ ಹಂತವಾಗಿ ಮಾಡ್ಲಿಕ್ಕೆ ಹೇಳಿದ್ವಿ. ಈಗ ಜಗದೀಶ್ ಶೆಟ್ಟರ್ ಅವರು ನೀನು ಮಾತು ಆರೋಪ ಮಾಡಿದ್ದಾರೆ, ಮುಸ್ಲಿಮರು ಹಾಯಕ್ತಿದ್ದಾರೆ ಅನ್ನುವಂಥ ತೋರಿಸಲಿಕ್ಕೆ ಕಾಂಗ್ರೆಸ್ ಅವರು ಈ ರೀತಿ ಸರ್ವೆ ಮಾಡಿದ್ದೆ ಒಂದು ರಿಪೋರ್ಟನ್ನು ಬಹಿರಂಗ ಮಾಡಿದ್ದಾರೆ ಅಂತ. ಈಗ ಅವರು ಸರ್ವೆ ಮಾಡ್ತಾರಲ್ಲ, ಈಗ 25ಗೆ ಅವ್ರದ್ದು ಸ್ಟಾರ್ಟ್ ಆಯ್ತಿದೆ. ಈಗ ಅವ್ರದ್ದು ಒಂದು ಪ್ರಾರಂಭ ಆಗ್ತಿತ್ತು, ಅವ್ರು ನೋಡೋಲ್ಲ. ಅವಾಗ ಅವ್ರದ್ದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರೆ ಗೊತ್ತಾಯ್ತಿಲ್ಲ. ಅವ್ರದ್ದು ಒಂದು ಅಂಕಿಅಂಶ ಬರ್ತೈತಿ 25 ಎಂಡಕ್ಕೆ. ಸೊ ನೋಡೋಣ. ಅದು ಜನರಲ್ ಸೆನ್ಸಸ್ ಇದೆ ಸರ್. ಹೌದು, ಅದೇ ಕಾಸ್ಟ್, ಮೇಜರ್ ಕಾಸ್ಟ್, ಅದು ಪ್ಯೂರ್ಲಿ ಕಾಸ್ಟು. ನಮ್ಮದು ಅವರ ಆರ್ಥಿಕ ಸ್ಥಿತಿಗತಿ ಮಾಡಿದ್ವಿ, ಅದು ಪ್ಯೂರ್ಲಿ ಜನಗಣತಿ. ಸರ್, ಬಿಜೆಪಿ ಭೀಮ ಹೆಜ್ಜೆ 100 ಭೀಮ ಹೆಜ್ಜೆ ಅಂತ ಕಾರ್ಯಕ್ರಮ ಮಾಡ್ತಾ ಇದೆ ಸರ್, ಅಧಿಕೃತವಾಗಿ ರಾಜಕೀಯ ಮೇಲೆ ಏನಾದರೂ ಪ್ರಭಾವ ಬೀರ್ತದ? ಏನು ಬರೋಲ್ಲ, ಪ್ರಭಾವ ಏನು ಬರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗ್ಬೋದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು MLA ಆಗಿದ್ದಾರೆ. ಎಷ್ಟು? ಮತ್ತು ಆತಂಕ ಯಾಕೆ 70,000 50,000 ಇರೋರಿಗೆ? ಅದರಿಂದ ಏನು ರಾಜಕೀಯ ಬರೋಲ್ಲ. ಈಗ ನಮ್ಮ ವಿಶ್ವಾಸ ಇದ್ದವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. D. ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ ಅವರು. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ. ಲಿಂಗಾಯತರಿಗೆ ಸಿದ್ದರಾಮಯ್ಯ ಸರ್ಕಾರ ನಾಮ ಇಟ್ಟಿದೆ ಜಾತಿ. ನೋಡಿ, ಅದೇ ಹೇಳಿದಲ್ಲ, ಸದನಲ್ಲಿ ಚರ್ಚೆ ಮಾಡೋದಂದ್ರೆ ಅಲ್ಲಿ ಹೇಳಿ, ಅವ್ರಿಗೇನು ಆತಂಕ ಇದ್ರೆ ಹೇಳಿ, ಯಾರು ಬೇಡ ಅಂದರು. ಈಗ ನಾವು ಒಂದು 4 ಗೋಡೆ ಕೂತು ಹೇಳೋದು ಸರಿ ಆಗೋಲ್ಲ, ಮಾಧ್ಯಮ ಬಂದು ಹೇಳೋದು ಸರಿ ಆಗೋಲ್ಲ. ಸೊ ಒಂದು 3-4 ದಿವಸ ಬಿಟ್ಟು ಒಂದು ವಾರ ಚರ್ಚೆ ಆಗಲಿ, ಯಾರ್ಯಾರಿಗೆ ಆತಂಕ ಇದೆ, ಸರಿ ಇಲ್ಲ ಅಂತ ವಾದ ಮಾಡಿ ಬಂದು ನೋಡೋಣ. ಮುಸ್ಲಿಮರಲ್ಲೂ ಸಬ್ ಕ್ಯಾಸ್ಟ್ ಇದೆ, ಪಿಂಜಾರ್ ಅದಾರ, ಒಂದ್ ಕಡೆ ಇಟ್ಕೊಂಡಿದ್ರಿ. ಬಟ್ ಲಿಂಗಾಯತ ಸಮಾಜ ದೊಡ್ಡ ಸಮಾಜ ಹೊರಗೆ ಬಿಟ್ಟಿದೆ ಅಂತ ಹೇಳ್ತಾರೆ. ಸೇರಿಸ್ಲಿಕ್ಕೆ ಅವಕಾಶ ಇದೆಯಲ್ಲ,
ಲೊಕೇಶನ್ ಈಗ ನಿಮಗೆ ಇಂಥ ಸಮಾಜ ನಮ್ದಂದ್ರೆ ಸೇರಿಸ್ಲಿಕ್ಕೆ ಸರ್ಕಾರ ರೆಡಿ ಇದೆ. ಈಗ ರೈಟ್ನಲ್ಲೂ ಆಗಿದೆ. ಆದಿ ಕರ್ನಾಟಕ ಅವ್ರದ್ದು ಸಮಸ್ಯೆ ಇದೆ, ಅವ್ರದ್ದು ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆ ಇದೆ. ಅವ್ರನ್ನೆಲ್ಲ ಸೇರಿಸಿದ್ರೆ ಸೇರಿಸ್ತೇವೆ.